8ನೇ ಕ್ಲಾಸಿಗೆ ಬಂದಾಗ ಗೊತ್ತಾಯ್ತು ಮೆಡಿಕಲ್ ತುಂಬಾ ಕಾಸ್ಟ್ಲಿ ಅಂತ. ಆಯ್ತಾ? ಅದ್ರ ಜೊತೆಗೆ ನಿಮ್ಗೆ ನಿಮ್ಮ ವೆರಿ ಫ್ರೆಂಡ್ಲಿ ಒಂದು ಸಬ್ಜೆಕ್ಟ್ ಇತ್ತಲ್ಲ, ಈ ಮ್ಯಾಥಮೆಟಿಕ್ಸ್ ಅಂತ, ಅದು ನಿಮ್ಮ ಜೊತೆನೇ ಬರ್ತಾ ಇತ್ತು. ಕೇಳಿ, ಜೊತೆನೆ ಬರ್ತಾ ಇತ್ತು. ಅಲ್ಲಿಂದ ಬುದ್ಧಿ ಬೆಳವಣಿಗೆ ಶುರುವಾಯಿತು. ಮೊದಲನೇ ವರ್ಡ್ ಬಂದಿದ್ದು ಯಾವುದು MBBS ತುಂಬಾ ಕಾಸ್ಟ್ಲಿ ಅಂತ. ಹೌದಾ? ಆಯ್ತು, ಅಂದ್ರೆ ಏನಾಗೋಣ, ಏನಾದ್ರು ಬದಲಾಯಿಸ್ಕೊಳ್ಳೋಣ. ಡಾಕ್ಟರ್ ಆಗ್ಬೇಕು ಅಂತಿದ್ದೆ, ಏನಾದ್ರು ಬದಲಾಯಿಸ್ಕೊಳ್ಳೋಣ. ಬಟ್ ನಿರ್ಧಾರ ತಗೊಂಡಿಲ್ಲ. 8ನೇ ಕ್ಲಾಸಿಂದ ನಿರ್ಧಾರ ಮಾಡಲಿಲ್ಲ. ಸೊ 8ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಬಂದ್ರಿ. 10ನೇ ಕ್ಲಾಸಲ್ಲಿ ಅವಾಗ ನಿರ್ಧಾರಗಳು ತಲೆ ಓಡೋಕೆ ಶುರು ಆಯಿತು. ಏನು? PUC ಏನ್ ತಗೊಳ್ಳಿ? ಆಯ್ತಾ? ಕೇಳ್ಕೊಳ್ಳಿ ಆಯ್ತಾ? PUC ಏನ್ ತಗೊಳ್ಳಿ? ಏನಾದ್ರು ತಗೊಳ್ಳೋದ, ಅದ್ರಲ್ಲಿ ಮ್ಯಾಥಮೆಟಿಕ್ಸ್ ಇರ್ಬಾರ್ದು. ಪ್ರಮೇಯಗಳಿದ್ದರಲ್ಲ ಫಸ್ಟ್ ಬೇಡವಾ, ಆಲ್ಜಿಬ್ರಾ ಅದು ದೊಡ್ಡ ಗೊಬ್ಬರ. ಅವಾಗ ನಿಮಗೆ ಎಸ್ಪೆಷಲಿ ನಿಮ್ಗೆ BCom ಚಾಯ್ಸ್ ಸಿಕ್ಕಿದ್ ಯಾವುದು? BA. ಆಯ್ತಾ? BA ಹೋಗ್ಬೇಕು. ಅದನ್ನೇ ಯೋಚನೆ ಮಾಡಿಲ್ಲ. ಅಂದ್ರೆ ಡಿಗ್ರಿ ಏನ್ ಹೋಗ್ಬೇಕು ಅಂತ PUC ಯೋಚನೆ ಮಾಡ್ಕೊಂಡಿದ್ದೆ. ಆಯ್ತಾ? BA ಹೋಗ್ಬೇಕು. BA ವ್ಯಾಲ್ಯೂನೇ ಇಲ್ಲ, ತುಂಬಾ ಲೋ. ನೋ ಸರ್, ಅವರು BA, ನಮ್ಮ ಅಣ್ಣನ ಮಗಳು BA, ತಂಗಿ ಮಗಳು BA, ಎಲ್ಲ BA. ಸೊ BA ಬೇಡ. ಹೆಂಗ್ ಹೋಗೋಣ? BBA ಹೊಂಟೋಗೋಣ. ಯಾಕೋ ಸ್ವಲ್ಪ ಆ ಹೆಸರೇ ಸ್ಟ್ರಾಂಗ್ ಆಗಿದೆ, BBA ಸ್ಟ್ಯಾಂಡರ್ಡ್. BCom ಹೊಂಟೋಗೋಣ, ಸ್ವಲ್ಪ ಜೆಂಟಲ್ ಆಗಿದೆ ವರ್ಡ್. BCom ಓದ್ಬಿಡೋಣ. BCom ಅಲ್ಲಿ ಏನೈತೆ ಯಾರು ಗೊತ್ತಿಲ್ಲ. ಆಯ್ತಾ? ಈ PUC ಹೋಗ್ಬೇಕಾದ್ರೆ ಆ ಜನರಲ್ ಎಂಟ್ರೀಸ್ ಅಂತ ಹಾಕ್ದಾಗ ಇತ್ತಲ್ಲ, ಬಿಲ್ಲಿಂಗ್, ಅದೇನ್ ಬರೀಬೇಕು ಅಂತ ಗೊತ್ತಿಲ್ಲ. PUC ಕಾಮರ್ಸ್ ತಗೊಂಡಿದ್ದು, PUC ಕಾಮರ್ಸ್ ಏನು ತಗೊಂಡಿದ್ದು, ಡಿಗ್ರಿ BCom ತಗೊಳ್ಬೇಕು ಅಂತ. ಸೊ BCom ಸೆಲೆಕ್ಟ್ ಆಗಿ ನಿಮ್ಗೆ ಏನ್ ಆಗ್ಬೇಕು ಅಂತಾನೆ ಗೊತ್ತಿಲ್ಲ, ಓದ್ತಾ ಇದ್ದೀರಾ ಸುಮ್ಮನೆ. ನೀವ್ ಹೆಂಗೆ ಅಂತ ಹೇಳಿದ್ರೆ, ಈಗ ನೀವು ಟ್ರಿಪ್ ಹೋಗ್ತೀರಾ ಅಂತ ಹೇಳಿದ್ರೆ ಗೊತ್ತಿರ್ತದೆ ಎಲ್ಲಿಗೆ ಹೋಗ್ತೀರಾ ಟ್ರಿಪ್ಪು. ಅವಾಗಿಂದ ಹೋಗ್ತಾ ಬಂದಾಗ ಇದೇನೆ ಧರ್ಮಸ್ಥಳ, ಶೃಂಗೇರಿ, ಹೊರನಾಡು. ಫಸ್ಟ್ ಧರ್ಮಸ್ಥಳ ಹೋಗ್ತೀವಿ, ಆಮೇಲಿಂದ ಶೃಂಗೇರಿ ಹೋಗ್ತೀವಿ, ಕಟೀಲ್ ಹೋಗ್ತೀವಿ, ಹಂಗೆ ಬಡಿಸ್ಕೊಂಡು ಜೋಗ್ ಕಡೆ ಏನಾದ್ರು ಹೋದ್ರೆ ಮುರುಡೇಶ್ವರ ಹೋಗ್ಬಿಟ್ಟು ಹಂಗೆ ಬಡಿಸ್ಕೊಂಡು 3 ದಿನ ಆದ್ಮೇಲೆ ಬರ್ತೀವಿ. ಆದ್ರೆ ನೋಡಿ, ನಿಮ್ಗೆ ಟ್ರಿಪ್ ಬಗ್ಗೆ ಚೆನ್ನಾಗಿ ಗೊತ್ತು, ಬಟ್ ನಿಮ್ ಜೀವನನೇ ಗೊತ್ತಿಲ್ಲ. ಇಲ್ಲಿ BCom ತಗೊಂಡಿದ್ದೀರಾ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸರ್ BCom ಕಂಪ್ಲೀಟ್ ಆಗುತ್ತೆ, ಆಮೇಲೆ ಏನ್ ಮಾಡಿ ಸರ್, ಏನ್ ಮಾಡ್ಬೇಕು? ಇಲ್ಲಿ ಈ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಯಾವ ರೀತಿ ನೋಡಿ, when we go back to some centuries back, ಒಂದು 100-150 ವರ್ಷದ ಹಿಂದೆ ಹೋದ್ರೆ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ, ಬಡತನ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಆಯ್ತಾ? ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಎಲ್ಲ ಗುಂಪಾಗಿ ವಾಸ ಮಾಡ್ತಾ ಇದ್ದೇವೆ ನಾವು. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಇಲ್ಲಿದ್ದಂಥದ್ದು ಸ್ಕಿಲ್ಡ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಅಂತ. ಯಾವುದು? ಕೌಶಲ್ಯಾಧಾರಿತ ಉದ್ಯೋಗಗಳು ನಮ್ಮ ಭಾರತದಲ್ಲಿದೆ. ಈಗ ಈ ಕೌಶಲ್ಯಾಧಾರಿತ ಉದ್ಯೋಗಗಳು ಅಂತ ಹೇಳಿದಾಗ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡಬೇಕಾಗುತ್ತೆ. ನೋಡಿ, ಎಲ್ಲರಿಗೂ ಉದ್ಯೋಗ ಇರಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಮಾನವ ಸಂಕುಲನ ನಮ್ಮ ಪೂರ್ವಜರು ಜಾತಿ ಆಧಾರದ ಮೇಲೆ ವಿಭಾಗಿಸಿದ್ರು. ಜಾತಿ ಆಧಾರ ಯಾವ ರೀತಿ ಇತ್ತು? ಜಾತಿ ಕೇವಲ ಕೆಲಸದ ಮೇಲೆ ಇತ್ತು. ಈಗ ನಿಮಗೆ ಜಾತಿಗಳು ಗೊತ್ತು, ಕುಂಬಾರ, ಕುರುಬ, ಒಕ್ಕಲಿಗ, ಬಡಿಗ, ಅಲ್ವಾ? ಇವೆಲ್ಲ ಹೆಸರುಗಳು ಏನು ಸೂಚಿಸುತ್ತೆ? ಇವೆಲ್ಲವೂ ಸಹ ಒಂದೊಂದು ಕೆಲಸಗಳನ್ನು ಸೂಚಿಸ್ತದೆ. ಹೌದಾ? ಮಡಿಕೆ ಮಾಡುವಾಗ ಕುಂಬಾರ, ಚರ್ಮದ ಈ ಶೂ ಅದನ್ನೆಲ್ಲ ಹೊಲಿತಾ ಇದ್ರಲ್ಲ, ಚರ್ಮ. ಅದೇ ರೀತಿ ಈ ಕುರಿ ಸಾಕಾಣಿಕೆ ಮಾಡುವವರು ಕುರುಬರು, ವ್ಯವಸಾಯ ಮಾಡುವವರು ಒಕ್ಕಲಿಗರು. ಸೊ ಈ ರೀತಿ ಉದ್ಯೋಗ ಇತ್ತು. ಉದ್ಯೋಗ ಯಾವ ರೀತಿ ಇತ್ತು? ಸ್ಕಿಲ್ಡ್ ಬೇಸ್ಡ್. ಆ ಸ್ಕಿಲ್ ಯಾವ ರೀತಿ ಇತ್ತು, ಆ ಉದ್ಯೋಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಪಾಪ್ಯುಲೇಷನ್ಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿತ್ತು. ಅಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಆ ಉದ್ಯೋಗದ ಡಿಮ್ಯಾಂಡ್ ಸಹ ಜಾಸ್ತಿ ಆಗ್ತಾ ಇತ್ತು. ಆಯ್ತಾ? ಈಗ ಹೇಳ್ತಾರೆ, ಸೊ ಪಾಪ್ಯುಲೇಷನ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ಆಫ್ ದಿಸ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಸೊ
So population is not a reason for unemployment. So proper non-utilization of population is a reason for unemployment. ಈಗ ಏನಾಗಿತ್ತು ಅಂತ ಹೇಳಿದ್ರೆ ಅವಾಗ ಮಗು ಹುಟ್ಟುತ್ತಾ ಇದ್ದಂಗೆನೆ ಈ ಎಂಪ್ಲಾಯ್ಮೆಂಟ್ ಅನ್ನೋದು ಆತನ ಬರ್ತ್ ರೈಟ್ ಆಗ್ಬಿಟ್ಟಿತ್ತು, ಬರ್ತ್ ರೈಟ್. ಸೊ ಹುಟ್ಟುತ್ತಾ ಇದ್ದಂಗೆನೆ ಮಗು ಯಾವ ಒಂದು ಉದ್ಯೋಗವಂತ ಆಗೇ ಹುಟ್ಟುತ್ತಾ ಇದ್ದ. ನಿರುದ್ಯೋಗ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಆಯ್ತು, ತಂದೆಯ ಉದ್ಯೋಗ ಮಾಡ್ತಾ ಇರೋರು ಅದ್ರ ಜೊತೆಗೆ ಮಗುವನ್ನು ಸಹ ಬೆಳೀತಾ ಇದ್ದಂಗೆ ಹಂಗೆ ಉದ್ಯೋಗ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಕಾನ್ಸೆಪ್ಟ್ ನಮ್ಮಲ್ಲಿತ್ತು. ಅಲ್ಲಿಂದ ಕಾಲ ಕಳೆದಂಗೆ ಏನಾಯ್ತು, ನಮ್ಮ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಬರುತ್ತೆ. ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡಿದಾಗ ಆ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇತ್ತು? ಜ್ಞಾನಾಧಾರಿತ ಶಿಕ್ಷಣ. ಆಯ್ತಾ? ಸೊ ಯಾರು ಅತಿ ಹೆಚ್ಚು ಜ್ಞಾನವನ್ನು ಹೊಂದಿರ್ತಾರೆ, ಸೊ ಅವರಿಗೆ ಅದರ ಆಧಾರದ ಮೇಲೆ ಉದ್ಯೋಗ ಅಂತ ಶುರುವಾಯಿತು. ಜ್ಞಾನಾಧಾರಿತ ಶಿಕ್ಷಣಕ್ಕೆ ಅಷ್ಟು ಜನಕ್ಕೆ ಅಕಾಮಿಡೇಟ್ ಮಾಡ್ಲಿಕ್ಕೆ ಆಗಲ್ಲ. It is not directly related to population based. ಸೊ ಎಷ್ಟು ಜನನ ಆಫೀಸರ್ ಮಾಡಕ್ಕಾಗುತ್ತೆ? ಸೊ ಎಷ್ಟು ಜನನ ನೀವು ಜಿಲ್ಲಾಧಿಕಾರಿ ಮಾಡ್ತೀರಾ? ಸೊ ಎಷ್ಟು ಜನನ ನೀವು FDA ಮಾಡ್ತೀರಾ? ಎಷ್ಟು ಜನನ ನೀವು SDA ಮಾಡ್ತೀರಾ? ಎಷ್ಟು ಜನನ ನೀವು ಲೆಕ್ಚರ್ಸ್ಗಳು ಮಾಡ್ತೀರಾ? ಆಯ್ತಾ? ಸೊ ಈ ಜ್ಞಾನಾಧಾರಿತವಾಗಿ ಯಾವಾಗ ವಿಂಗಡಣೆ ಆಯ್ತಾ ಅವಾಗ ಆ ಒಂದು ಉದ್ಯೋಗಗಳಿಗೆ ಈ ತರ ಬ್ಯಾರಿಸ್ಟರ್, ಲೆಕ್ಚರರ್, ಲಾಯರ್, ಪ್ರೊಫೆಸರ್, ಆಫೀಸರ್, ಸೊ ಈ ತರ ಯಾವಾಗ ವಿಂಗಡಣೆ ಆಯ್ತಾ ಹೋಯ್ತು, ಮತ್ತೆ ಆ ಒಂದು ಉದ್ಯೋಗಗಳಿಗೆ ಇದ್ದಂತಹ ಬೇಡಿಕೆಗಳು ಮತ್ತೆ ಆ ಉದ್ಯೋಗದಿಂದ ಬರ್ತಿರ್ತಕ್ಕಂತಹ ಒಂದು ಹಣಕಾಸು, ಇದರ ಕಡೆಗೆ ಎಲ್ಲರೂ ಅಟ್ರಾಕ್ಟ್ ಆಗಕ್ಕೆ ಶುರುವಾಗುತ್ತೆ. ಯಾವಾಗ ಎಲ್ಲರೂ ನಾನು ಸಹ ರೀತಿ ಸಂಬಳ ತಗೊಳ್ಬೇಕು, ನಾನು ಸಹ ಉದ್ಯೋಗ ಮಾಡಬೇಕು ಅಂತ ಹೇಳಕ್ ಶುರುವಾದ್ರು, ನಮ್ಮ ಭಾರತ ಸಂಸ್ಕೃತಿ ನಾವೇನ್ ಮಾಡೋದು, ನಮ್ಮ ಸ್ಕಿಲ್ಗಳನ್ನ ಮರಿತಾ ಬಂದು ಕಾಲಕ್ರಮೇಣ ನಮ್ಮ ಸ್ಕಿಲ್ ಏನಿತ್ತು ಅದನ್ನ ಮರಿತಾ ಬಂದು, ಸೊ ಒಂದು ಕಡೆ ನಮ್ಮ ವೃತ್ತಿ ಉದ್ಯೋಗನ ಅಂದ್ರೆ ನಮ್ಮ ಹುಟ್ಟಿನಿಂದ ಬಂದಂತ ಉದ್ಯೋಗ ಇತ್ತು ಅದನ್ನ ಕಳ್ಕೊಂಡು ಹೊಸ ಉದ್ಯೋಗಗಳಿಗೆ ನಾವು ಸರಿಯಾಗಿ ಹೊಂದಿಕೆ ಆಗಲಿಲ್ಲ. ಜ್ಞಾನಾಧಾರಿತ ಶಿಕ್ಷಣ ಆಗಿದ್ರಿಂದ ಈ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ತುಂಬಾ ಕಮ್ಮಿ ಇದ್ದಿದ್ರಿಂದ ಎಲ್ಲರಿಗೂ ಸಿಕ್ಕಕ್ಕಾಗಲಿಲ್ಲ. ಈಗ ಏನಾಯ್ತು, ಪೋಸ್ಟ್ ಇರೋದು 10, ಕಾಂಪಿಟೇಟರ್ ಇರೋದು 100. 10 ಜನಕ್ಕೆ ಕೆಲಸ ಸಿಕ್ತು, 90 ಜನ ಅನ್ಎಂಪ್ಲಾಯ್ಮೆಂಟ್ ಆದರು. ಆಯ್ತಾ? ಈ 90 ಜನಕ್ಕೆ ಉದ್ಯೋಗ ಇರಲಿಲ್ವಾ? ಅವ್ರಷ್ಟು ಜನಕ್ಕೆ ಉದ್ಯೋಗ ಇತ್ತು. ಅವ್ರಷ್ಟು ಜನಕ್ಕೆ ಪಾಪ್ಯುಲೇಷನ್ ಬೇಸ್ಡ್, ಸ್ಕಿಲ್ ಬೇಸ್ಡ್ ಉದ್ಯೋಗ ಇತ್ತು. ಯಾರು ಸಹ ಖಾಲಿ ಕುತ್ಕೊಳ್ತಾನೆ. ಈ ಒಂದು ಲೇಡೀಸ್, ಸೊ ಗಂಡದಿರು ಕೆಲಸ ಮಾಡ್ಬೇಕಾದ್ರೆ ಹೆಂಡತಿರು ಸಹಾಯ ಮಾಡ್ತಾ ಇದ್ರು ಜೊತೆಗೆ. ಆಯ್ತು, ಈ ಒಂದು ಏನಿದೆ, ಈ ಕುಂಬಾರಿಕೆ ಆಗ್ಬೋದು ಅಥವಾ ಚಮ್ಮಾರಿಕೆ ಆಗ್ಬೋದು, ಈ ಬಡಿಗಾರಿಕೆ ಅಂದ್ರೆ ಕಾರ್ಪೆಂಟರ್ ಕೆಲಸ ಆಗ್ಬೋದು, ಇದರ ಜೊತೆಗೆ ಫುಡ್ಗೆ ಅಂತ ನಮಗೆ ಅಗ್ರಿಕಲ್ಚರ್ ಇತ್ತು. ನೋಡಿ, ಇಟ್ ಈಸ್ ನಾಟ್ ಎ ಬಿಸ್ನೆಸ್, ಇಟ್ ಈಸ್ ಎ ಕಲ್ಚರ್. ಅಗ್ರಿಕಲ್ಚರ್ ಆಯ್ತಾ? ಅದು ಕಲ್ಚರ್, ನಮ್ಮ ಒಂದು ಸಂಪ್ರದಾಯ. ಅದನ್ನ ನಾವು ಊಟಕ್ಕೆ ಅಂತ ಮಾಡ್ಕೊಳ್ಬೋ, ಇನ್ನು ಮಿಕ್ಕಿದಂತ ಉದ್ಯೋಗಗಳನ್ನೆಲ್ಲ ನಾವು ಆರ್ಥಿಕ ಚಟುವಟಿಕೆಗಳಾಗಿ ಮಾಡ್ತಾ ಇದ್ವಿ. ಒಂದ್ ಕಡೆ ನಾವು ಆರ್ಥಿಕ ಚಟುವಟಿಕೆಗಳನ್ನ ಮರೆತು ಸಂಪೂರ್ಣವಾಗಿ, ಇನ್ನೊಂದ್ ಕಡೆ ಜ್ಞಾನಾಧಾರಿತ ಕಡೆ ತುಂಬಾ ಒಲವಿಟ್ಕೊಂಡು, ಆಗ ಒಲವಿಟ್ಕೊಂಡಿದ್ರಿಂದ ಅಲ್ಲಿ ಪೋಸ್ಟ್ ಕಮ್ಮಿ. ಆ ಕಡೆನೂ ನಾವು ಫೇಲ್ ಆದೋ, ಈ ಕಡೆನೂ ಫೇಲ್ ಆದೋ. ಇವತ್ತು ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಒಂದು ಪಟ್ಟ ಕಟ್ಕೊಂಡು ಅನೇಕ ಯುವ ಸಮುದಾಯಗಳು ಸುತ್ತಕ್ಕೆ ಶುರುವಾಗುತ್ತೆ. ಸೊ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಯಾವ ರೀತಿ ಬಂತು ಅನ್ನೋದಕ್ಕೆ ಒಂದು ಹಿಸ್ಟ್ರಿ. ಇವತ್ತು ಸಹ ರಾಜ್ಯ ಆಯ್ತಾ ಇರ್ತಕ್ಕಂಥದ್ದು, ಪ್ರಪಂಚ ಆಯ್ತಾ ಇರ್ತಕ್ಕಂಥದ್ದು ಯಾವುದು ಸ್ಕಿಲ್ ಬೇಸ್ಡ್. ಈಗ ನೋಡಿ, ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಇಂಜಿನಿಯರಿಂಗ್ ಅಂತ ಹೇಳಿದಾಗ ಮೆಕ್ಯಾನಿಕಲ್ ಆಯ್ತಾ, ಕಂಪ್ಯೂಟರ್ ಇಂಜಿನಿಯರ್, ENC ಆಯ್ತಾ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ಸ್ ಆಯ್ತಾ. ಅವೆಲ್ಲ ಏನು? ಈಗ ಮೆಕ್ಯಾನಿಕಲ್ ಅಂದ್ರೆ ಸ್ಕಿಲ್, ಅದು ಕಂಪ್ಯೂಟರ್ ಅಂತ ಹೇಳಿದ್ರೆ ದಟ್ ಇಸ್ ಆಲ್ಸೋ ಒನ್ ಆಫ್ ಸ್ಕಿಲ್. ಈ ಸ್ಕಿಲ್ ಬೇಸ್ಡ್ ಅಲ್ಲಿ ನೋಡಿ, ಆ ಇಂಜಿನಿಯರ್ ಎಷ್ಟು ಜನ ಇಂಜಿನಿಯರ್ ಅಂದ್ರೆ ಇಂಜಿನಿಯರ್ ಏನಪ್ಪ ಅಷ್ಟೊಂದು ತಪ್ಪೋಗಿ ತುಂಬಿಕೊಳ್ತಾ ಇದ್ದೀರಲ್ಲ ನೀವು, ನಿಮ್ಗೆಲ್ಲರೂ ಕೆಲಸ ಸಿಗುತ್ತೆ. ಅಫ್ಕೋರ್ಸ್ ಸಿಗುತ್ತೆ. ಏನಕ್ಕೆ ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಸ್ಕಿಲ್ ಆಯ್ತಾ, ಕೌಶಲ್ಯಾಧಾರಿತವಾಗಿದೆ. ಯಾವ ಕೆಲಸಗಳು ಸಹ ಕೇಳಲ್ಲ. ಪ್ರತಿಯೊಂದು ಇವೆಲ್ಲ ನೋಡಿ ಪಾಪ್ಯುಲೇಷನ್ ಬೇಸ್ಡ್. ಎಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ಪೂರ್ವಜರು. ಜನಸಂಖ್ಯೆ ಜಾಸ್ತಿ ಆಯ್ತಾ, ಇಲ್ಲಿ ಕುಂಬಾರನ ಮಡಿಕೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತು, ತಗೋ ಇನ್ನೂ ಮ್ಯಾನುಫ್ಯಾಕ್ಚರ್ ಮಾಡು, ವ್ಯಾಪಾರ ಮಾಡ್ಕೋ ಹೋಗು. ಒಬ್ಬ ಚರ್ಮಾರನಿಗೆ
ಚಪ್ಪಲಿಗಳಿಗೆ ಶೂಗಳಿಗೆ ಚೆನ್ನಾಗಿ ಡಿಮ್ಯಾಂಡ್ ಬಂತು. ಹುಡುಗ ಆತನಿಗೆ ಡಿಮ್ಯಾಂಡ್ ಬಂತು. ಗೊಲ್ಲ ಆತನ ಹಾಲು ಮೊಸರುಗಳಿಗೆ ಡಿಮ್ಯಾಂಡ್ ಬಂತು. ಯಾರಿಗೂ ಡಿಮ್ಯಾಂಡ್ ಇಲ್ಲ ಅಂತ ಹೇಳಕ್ಕೆ ಇಲ್ಲ. ಸೊ ಆ ರೀತಿಯಾದಂಥ ಉದ್ಯೋಗನ ಇಟ್ಕೊಂಡಿದ್ದವ್ರು ನಾವು. ಆ ಕ್ಲಾಸಿಫಿಕೇಶನ್ ಅಷ್ಟು ಚೆನ್ನಾಗಿ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದವ್ರು ಅಂತ. ಸೊ ಇವತ್ತಿನ SDA FDA ಇವೆಲ್ಲ ಏನಿಲ್ಲ. ಸೊ ಎಷ್ಟು ಜನ ಇರ್ಬೋದು SDA, ಎಷ್ಟು ಜನ ಇರ್ಬೋದು FDA. ಸೊ ಓವರ್ ಆಲ್ ಪಾಪ್ಯುಲೇಷನ್, ಇಡೀ ಭಾರತದ ಪಾಪ್ಯುಲೇಷನ್ ಅಲ್ಲಿ ಕೇವಲ 2% ಮಾತ್ರ ಗೌರ್ಮೆಂಟ್ ಎಂಪ್ಲಾಯೀಸ್, ಓನ್ಲಿ 2% ಆಫ್ ಎಂಪ್ಲಾಯೀಸ್ ಅಷ್ಟೇ. ಸೊ ಈಗ ಮಿಕ್ಕಿದವರೆಲ್ಲ ಅದರಲ್ಲೂ ಯಾವುದು ಸೆಕ್ಯೂರ್ಡ್ ಎಷ್ಟು ಜನ ಇದ್ದಾರೆ? ಸೆಕ್ಯೂರ್ಡ್ ಕೇವಲ 15%. ಇನ್ನು ಮಿಕ್ಕಿದವರೆಲ್ಲ ಬಿಸ್ನೆಸ್ ದಾರಿಲೇ ಇವತ್ತು ನಡೀತಾರೆ, ನಮ್ಮ ಕಾಮರ್ಸ್ ದಾರಿಲೇ ನಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಾದಂಥ ಬೆಳವಣಿಗೆ ಅವತ್ತು ನಿನಗೆ ವೈಜ್ಞಾನಿಕವಾದಂಥ ಕ್ಲಾಸಿಫಿಕೇಶನ್ಸ್ ಇದೆ. ಓಕೆ, ಅದನ್ನ ಮರ್ತು ಬಂದು ಈಗ ಅನ್ಎಂಪ್ಲಾಯ್ಮೆಂಟ್ ಅನ್ನ ಪಟ್ಟ ಅಂತ ಕಟ್ಕೊಳ್ಳೋಣ. 10ನೇ ಕ್ಲಾಸ್ ಜೊತೆಲಿದ್ದವರು ನಿಮ್ಮ PUC ಬರಲಿಲ್ಲ, PUC ನಲ್ಲಿ ಜೊತೆಲಿದ್ದವರು ನಿಮ್ಮ ಡಿಗ್ರಿ ಬರಲಿಲ್ಲ. ಅಲ್ಲೇ ಫಿಲ್ಟರ್ ಆಯ್ತಾ ಹೊರಟಿದ್ದು ಸುಮಾರು ಜನ. ನಮ್ದೆಲ್ಲ ಯಾವ ಲೆಕ್ಕಾಚಾರ ಅಂತ ಹೇಳಿದ್ರೆ, ಫ್ರೆಂಡ್ಸ್ ಗಳಿಗೆ ಯಾವ ರೀತಿ ಅಂತ ಹೇಳಿದ್ರೆ, ಜೀವ ಮಚ್ಚ ಓದಿಲ್ವ ನೀನು? ನಾನು ಕಾಲೇಜ್ಗೆ ಹೋಗಲ್ಲ, ನಾನೇ ಹೋಗಲ್ಲ ನನಗಿಂತ ಫಾರ್ ಬೆಟರ್ ನೀವು. PUC ನನ್ನ ಫ್ರೆಂಡ್ ಇಂಗ್ಲಿಷ್ ಫೇಲ್ ಆಗ್ಬಿಟ್ಟ, ನೀನ್ ಪಾಸ್ ಆಗೋ ತನಕ ನಾನು ಕಾಲೇಜ್ ಹೋಗಲ್ಲ. ಯಾಕೆ ನಮ್ಮ ಯುವ ಸಮುದಾಯ ತುಂಬಾ ಅನ್ಎಂಪ್ಲಾಯ್ಮೆಂಟ್ ಅನ್ಕೊಳ್ತಾರೆ. ಬರೀ ಎಲ್ಲರೂ ಏನು ಅನ್ಕೊಳ್ತಾರೆ ಗೊತ್ತಾ? ಈ ತರ ಹಿಂಗ್ ಶರ್ಟ್ ಮಾಡ್ಕೊಂಡು ಟೈ ಕಟ್ಕೊಳ್ಳೋದೇನೆ ಉದ್ಯೋಗ ಅಂತ ಹೇಳ್ತಾರೆ. ಆ ರೀತಿ ಅಲ್ಲ. ನೀವು ಫಸ್ಟ್ ನಿಮ್ಮನ್ನ ಆಪರ್ಚುನಿಟೀಸ್ ಏನೈತೆ ಅಂತ ನೋಡಿ. ಯಾವ ನಿರುದ್ಯೋಗಗಳಿರಲಿಲ್ಲ, ನಿಮ್ಮನ್ನ ಮೋಸ ಮಾಡೋ ಶುರುವಾದರು. ನಿಮಗೆ ಗೊತ್ತಿಲ್ಲದಂಗೆ ನೀವು ಮೋಸ ಮಾಡೋರು. ಎಷ್ಟು ಕಡೆ ಮೋಸ ನಡೀತಿದೆ, ನೀವು ಅದನ್ನ ಕರೆಕ್ಟಾಗಿ ನೋಡಲ್ಲ. ನೀವು ನೋಡ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಮೊದಲನೇ ಮೋಸ. ವಿಮ್ ಲಿಕ್ವಿಡ್ ಒಂದೇ ನೋಡಿ ಪಡ ಈ ಮನೆಯ ಪಾತ್ರೆಗಳನ್ನ ಬೆಳೆಸ್ಬಿಡ್ರ ನೋಡ್ತೇನೆ. ಹಾರ್ಲಿಕ್ಸ್ ನಿಮ್ಗೆ ಎಲ್ಲರಿಗೂ ಕುಡಿಸ್ಬಿಟ್ರೆ ಮುಗಿದೋಯ್ತು, ಈ ಸಲ ರ್ಯಾಂಕ್ ಬಂದ್ಬಿಡ್ತೀರ. ಎಲ್ಲ ಲೆವೆಲ್ ಹಾರ್ಲಿಕ್ಸ್ಗಳೈತೆ. ಜೂನಿಯರ್ ಹಾರ್ಲಿಕ್ಸ್ ನಿಮ್ಮ ಮಗುವಿನ ಮೆದುಳು ಬೆಳವಣಿಗೆ ಆಗಿದೆ. ನಾಗಪ್ಪ ನಿಮ್ಗೆ ಯಾರಿಗೂ ಮೆದುಳು ಬೆಳವಣಿಗೆ ಆಗೇ ಇಲ್ಲ. ಅಲ್ಲಿಂದ ಮುಂದಕ್ಕೆ ಬಂತು ಅಂತ ಹೇಳಿದ್ರೆ ಮಾಮೂಲಿ ಹಾರ್ಲಿಕ್ಸ್. ಸೊ ನಿಮ್ಮ ಮಗುಗೆ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ, ಇದನ್ನ ತಗೊಂಡು ಕುಡಿದವ್ರಿಗೆ ಸಖತ್ ಮಾರ್ಕ್ಸ್ ಬಂದಿದೆ. ನೀವು ಯಾಕೂ ಬರಲೇ ಇಲ್ವಾ ಅದು? ಆಯ್ತು, ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಈ ಹೆಣ್ಮಕ್ಳಿಗೆ 30ರ ನಂತರ ನಿಮ್ಮ ಗೋಲ್ಗಳು ಕಾಮರ್ಸ್ ಅವರು ಕರೆಕ್ಟ್ ಆಗಿ ಕಮರ್ಷಿಯಲ್ ಆಗಿ ನೋಡ್ಬೇಕು ಅದನ್ನ. ಆಯ್ತು, 70 ವರ್ಷ ಆಯ್ತೈತೆ, ಯಾವ್ದು ಅಲ್ಲಿಂದ ಮುಂದಕ್ಕೆ ಅಂಕಲ್ಗಳನ್ನ ಕುಡಿದ. ಈಗ ಹೊಸದೊಂದು ನಿಮ್ಮ ಹಾರ್ಲಿಕ್ಸ್ ಅಲ್ಲಿ ಫೈಬರ್ ಕಂಟೆಂಟ್ 26% ಇದೆ ಅಂತ ಅಲ್ಲಿ ತಲೆ ಕೂತು ಬೆಳ್ಳಿ ಸ್ವಲ್ಪ ಮಾಡ್ಬಿಟ್ಟು ಅವನ್ನ ಕೈ ಕಟ್ಟಿ ನಿಲ್ಲಿಸ್ಬಿಟ್ಟು, ಅಲ್ಲಿ ಮುಂದಕ್ಕೆ ಏನಂತ 50 ವರ್ಷ ಆದಂತ ನೀವುಗಳು ಹಾರ್ಲಿಕ್ಸ್ ಕುಡಿದಿ. ಚಿಕ್ಕ ಮಕ್ಕಳು ಕುಡಿಸ್ತಾವ್ರೆ. ಅಲ್ಲಿಂದ ಮುಂದಕ್ಕೆ ಯಾರು ಈ ಮಕ್ಕಳಿಗೆ ಈ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಗಂಟ ಅವ್ರಿಗೊಂದು ಕುಡಿಸ್ತಾರೆ. ಈಗ 30 ವರ್ಷ ಆಯ್ತು ಅಂತ ಹೇಳ್ಬಿಟ್ಟು ಹುಡುಗಿಗೆ ಮದರ್ ಹಾರ್ಲಿಕ್ಸ್. ಒಂದೇನು ಹೇಳಿಲ್ವ ನಾನು ನಿಮ್ಗೆ ಗುರಿ ಇತ್ತು ಅಂತ ಹೇಳಿದ್ರೆ, ರಸ್ತೆಯಲ್ಲಿ ಮುಳ್ಳು ಬಿದ್ದಿದ್ರು ಸಹ ನೀವು ತಲೆ ಕೆಡಿಸ್ಕೊಳ್ಳೋದಲ್ಲ, ಹೋಗ್ತೀರ. ಇವತ್ತಿನ ಎಲ್ಲರೂ ಈ ಲೆಕ್ಚರ್ ಕೇಳಾದ್ಮೇಲೆ ಎಲ್ಲರ ಮೈಂಡ್ ಸೆಟ್ ಬರಬೇಕು. ಐ ವಿಲ್ ಬಿ ದಿ ವಾಟ್ ಎವರ್ ಇಟ್ ಮೇ ಬಿ, ಐದರ್ ಎ ಬಿಸ್ನೆಸ್ ಮ್ಯಾನ್ ಆರ್ ಎ ಆಫೀಸರ್, ವಾಟ್ ಎವರ್ ಇಟ್ ಮೇ ಬಿ, ಐ ಶುಡ್ ನಾಟ್ ಬಿ ಅನ್ಎಂಪ್ಲಾಯ್ಡ್. I will not be unemployed in future. ಇದು ಬರಬೇಕು. ರಿಮೂವ್ ನೆಗೆಟಿವ್ ಥಾಟ್ಸ್. ಆಯ್ತು, ಇನ್ ಕೆಲವರು ಇರ್ತಾರೆ ಅತಿ ಬುದ್ಧಿವಂತರು. ಅವ್ರು ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮನ್ನು ಹಾಳು ಮಾಡ್ಬಿಟ್ಟು ಅವರು ಉದ್ದಾರಾಗಿರ್ತಾರೆ. ಕೆಲವರು ಅದೊಂಥರ ಆಸೆ. ಎಲ್ಲ ರೀತಿ ಜನಗಳಿದ್ದಾರೆ ನಮ್ಮ ಸುತ್ತಮುತ್ತ. ಐ ಆಮ್ ದಿ ಎಕ್ಸಾಂಪಲ್. ಆಯ್ತಾ, ನಾನು ಓದಿದ್ದು ಕನ್ನಡ ಮಾಧ್ಯಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕನ್ನಡ ಮೀಡಿಯಂ. ನನ್ನ SLC ಮಾರ್ಕ್ಸ್ ಎಷ್ಟು ಗೊತ್ತಾ? ಕೇಳಿದ್ರೆ ಶಾಕ್ ಆಗ್ಬಿಡ್ತೀರ. ಆಯ್ತಾ, ಐ ಆಮ್ ನಾಟ್ ಎ ಗೋಲ್ಡ್ ಮೆಡಲಿಸ್ಟ್. ಆ್ಯಂಡ್ ಆಲ್ಸೋ ನನ್ನಷ್ಟು ನಿಮ್ಗೆ ಮಾರ್ಕ್ಸ್ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ತುಂಬ ಐಕ್ ಅನ್ಕೋಬೇಡಿ. 247, 247. PUC 361. ಇಲ್ಲೆಲ್ಲ ಸುಮಾರು ಎಲ್ಲರೂ ನನಗಿಂತ ಬೇಕಾದಷ್ಟು ಮಾರ್ಕ್ಸ್ ಜಾಸ್ತಿ ತಗೊಂಡಿರೋರಿದ್ದೀರ. ರ್ಯಾಂಕ್ ತಗೊಂಡು 500 ಕಮ್ಮಿ ನಿಮ್ಗಳದು. ನಮ್ದಂಗೆಲ್ಲ ಬರಲೇ. ಬಟ್ ಡಿಗ್ರಿ ಡಿಸ್ಟಿಂಕ್ಷನ್ ಅನ್ನು, ಡಿಗ್ರಿ ಕ್ಲಾಸಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿ ಅಂತ ಈಗಲೂ ಮ್ಯಾಗಝೀನ್ ಅಲ್ಲಿ ಫೋಟೋ ಇದೆ. ಎರಡು ಹೇಳ್ಬೇಕಲ್ವಾ?
ಕಮ್ಮಿ ತಗೊಂಡಿರೋದು ಹೇಳ್ಬೇಕು, ಜಾಸ್ತಿ ತಗೊಂಡಿರೋದು. ಸೊ ಡಿಗ್ರಿಲಿ ನಾನು ನನ್ನ ಭವಿಷ್ಯಕ್ಕೋಸ್ಕರ ಓದಿದೆ, ಆಸೆ ಪಟ್ಟು ಓದಿದೆ. ಸೊ ಐ ಗಾಟ್ ಅಚೀವ್. So what are the opportunities available to enhance your skills? Some of the organizations are there. They are meant for leading this program. Entrepreneurship Development Program ಅನ್ನೋದಕ್ಕೆ ಕೆಲವು ಆರ್ಗನೈಸೇಷನ್ಸ್ ಇದೆ. ಆಯ್ತಾ? ನೋಡಿ, ರೂಟ್ ಸೆಟ್ ಅಂತ ಒಂದು ಸಂಸ್ಥೆ ಇದೆ, ಕೇಳಿದ್ದೀರಾ ಹೆಸರು? ರೂಟ್ ಸೆಟ್. ಆಯ್ತಾ? ಸೊ ರೂರಲ್ ಡೆವಲಪ್ಮೆಂಟ್ ರೂಟ್ ಸೆಟ್ RDO ಅದು ರೂರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಮಾಡಿರ್ತಕ್ಕಂಥದ್ದು. ಇಂಕಲಲ್ಲಿದೆ. ಅಲ್ಲಿ ಹೋದ್ರೆ ನಿಮಗೆ ವೇರಿಯಸ್ ಟೈಪ್ಸ್ ಆಫ್ ಸ್ಕಿಲ್ಸ್ಗಳನ್ನ ಕಲಿಸ್ತಾರೆ. ನಿಮ್ಗೆ ಇಷ್ಟ ಬಂದಂಥದ್ದು ಯಾರು ಬೇಕಾದ್ರೂ ಕಲಿಬೋದು ನೀವು. ಸೊ 30 ದಿನದ ತರಗತಿಗಳು, 60 ದಿನದ ತರಗತಿಗಳು, ಎಲ್ಲ ರೀತಿ ಇದೆ. ಯಾವ ಕೋರ್ಸ್ಗಳು ಕಲಿಸ್ತೀರಾ? ಬ್ಯೂಟಿಷಿಯನ್ ಆಗ್ತೀರಾ, ಬ್ಯೂಟಿಷಿಯನ್ ಆಗಿ. ಕಂಪ್ಯೂಟರ್ ಹಾರ್ಡ್ವೇರ್ ಬೇಕಾ, ಹಾರ್ಡ್ವೇರ್ ಕಲ್ತ್ಕೊಳ್ಳಿ. ಸಾಫ್ಟ್ವೇರ್ ಕಲಿತೀರಾ, ಕಲ್ತ್ಕೊಳ್ಳಿ. ಈಗ ಈ ಕಡೆ ಹಳ್ಳಿಗಳ ಕಡೆ ಇರೋದ್ರಿಂದ ನೀವು ಎರೆಹುಳು ಗೊಬ್ಬರ ಮಾಡಬೇಕಾ, ಅದನ್ನು ಕಲಿಸ್ಕೊಡ್ತಾರೆ, ಕಲ್ತ್ಕೊಳ್ಳಿ. ಊಟ ಫ್ರೀ, ಟ್ರೈನಿಂಗ್ ಫ್ರೀ, ಎಲ್ಲವೂ ಸಹ ಫ್ರೀ ಆಗಿರ್ತದೆ. ಅವ್ರ ಡಿಮ್ಯಾಂಡ್ ಏನು ಅಂತಂದ್ರೆ ನೀವು ಅಲ್ಲೇ ಇರಬೇಕು. ಆಯ್ತಾ? ಮತ್ತೆ ಹೆಣ್ಮಕ್ಳಿಗೆ ಸಪ್ರೇಟ್ ಬ್ಯಾಚ್ಗಳು ಮಾಡ್ತಾರೆ, ಗಂಡು ಮಕ್ಕಳಿಗೂ ಸಹ ಸಪ್ರೇಟ್ ಬ್ಯಾಚ್ಗಳು ಮಾಡ್ತಾರೆ. ಅಲ್ಲೇ ಇದ್ದು 30 ದಿನ ಫೋಟೋಗ್ರಫಿ ಕಲಿಸ್ಕೊಡ್ತಾರೆ, ವಿಡಿಯೋಗ್ರಫಿ ಕಲಿಸ್ಕೊಡ್ತಾರೆ. ಸೊ ಬೇಕಾದಷ್ಟು ನಿಮಗೆ ಆಪರ್ಚುನಿಟೀಸ್ ಹೋಗಿ ಕಲ್ತ್ಕೊಳ್ಳಿ, ನಿಮ್ಮದೇ ಆದಂಥ ಉದ್ಯೋಗನ ಪ್ರಾರಂಭ ಮಾಡಿ. ಆಯ್ತಾ? ಇದು ರೋಡ್ ಸೆಟ್. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿ. ಇದಾದ ನಂತರ ನೀಸ್ ಬಡ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಇವೆಲ್ಲ ನೀವು ಬರ್ಕೊಂಡು ಕಂಪ್ಯೂಟರ್ ಹುಡುಕಿದಾಗ ನಿಮ್ಗೆ ಸಿಗುತ್ತೆ. ನೀಸ್ ಬಡ್ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವೇರಿಯಸ್ ಟೈಪ್ಸ್ ಆಫ್ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಕೊಡುತ್ತೆ. ಆಂಟ್ರಪ್ರಿನರ್ ಅಂದ್ರೆ ಯಾರನ್ನ ಉದ್ಯಮಿ ಅಂತ ಕರೀತಾರೆ. ಸೊ ಬಿಸ್ನೆಸ್ ಮ್ಯಾನ್ ವಿ ಕಾಲ್ ಇಟ್ ಆಸ್ ಆಂಟ್ರಪ್ರಿನರ್. ಯಾರನ್ನ ಉದ್ಯಮಿ ಅಂತ ಕರೀತಾರೆ ಅಂತ ಹೇಳಿದ್ರೆ, ದೊಡ್ಡ ಕೋಟಿ ಬಿಸ್ನೆಸ್ ತಗೊಂಡು ರೋಲ್ಸ್ ರೈಸ್ ಕಾರಲ್ಲಿ ಬರ್ತಾರಲ್ಲ ಅವ್ರನ್ನೆಲ್ಲ, ಒಂದು ಸಣ್ಣ ಪೆಟ್ಟಿಯಲ್ಲಿ ಇಟ್ಕೊಂಡು ಅವನ ಜೀವನಕ್ಕೆ ಎಷ್ಟು ಬೇಕು ಸಂಪಾದನೆ ಮಾಡ್ತಾನಲ್ಲ ಅವನು ಸಹ ಒಬ್ಬ ಉದ್ಯಮಿ. ಆಯ್ತಾ? ಆ ರೀತಿ ಇರೋದ್ರಿಂದ ಬೇಕಾದಷ್ಟು ನಿಮ್ಗೆ ಉದ್ಯೋಗ ಅಭಿವೃದ್ಧಿಗಳ ತರಗತಿಗಳನ್ನ, ಟ್ರೈನಿಂಗ್ಗಳನ್ನ ನೀಸ್ ಬಡ್ ಅಲ್ಲಿ ಟ್ರೈನಿಂಗ್ ತಗೊಳ್ಬಹುದು. ನೀವು ಆನ್ಲೈನ್ ಅಲ್ಲೇ ತಗೊಳ್ಬಹುದು ಮನೆಯಿಂದ. EDII ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್. ಆಯ್ತಾ? EDII ಕೊಡುತ್ತೆ ಟ್ರೈನಿಂಗ್. EDII ತಗೊಳ್ಬಹುದು. ಹೆಣ್ಮಕ್ಳಿಗೆ ಅವೇಕ್, AWAKE ಅವೇಕ್ ಅಂತ ಹೆಣ್ಮಕ್ಳಿಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ನಿಮ್ಗೆ ಇಷ್ಟ ಬಂದಂತ ಒಂದು ಟ್ರೈನಿಂಗ್ಗಳಿಗೆ ಸೇರ್ಕೊಂಡು ನೀವು ಉದ್ಯೋಗಶೀಲರಾಗಬಹುದು. ನಿರುದ್ಯೋಗಿಗಳಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಮದುವೆ ಆಗ್ತೀರಾ, ವರ್ಕ್ ಫ್ರಮ್ ಹೋಮ್. ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ನಂಬಿಕೆ ಅನ್ನೋದೈತಲ್ಲ, ಇದನ್ನ ದುಪ್ಪಟ್ಟು ಉಳಿಸ್ಕೋಬೇಕು. ಒನ್ಸ್ ಯು ಬ್ರೋಕ್ ಯುವರ್ ಟ್ರಸ್ಟ್, ನಾನು ಹೇಳ್ತೀನಿ, ವಿಚ್ ಇಸ್ ವೆರಿ ಕಾಸ್ಟ್ಲಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಸ್ಟ್ಲಿ ಯಾವುದು ಅಂತ ಹೇಳಿದ್ರೆ ನಂಬಿಕೆ. ಬನ್ನಿ ನಿಂತ್ಕೊಳ್ಳಿ, ಸ್ಟೂಡೆಂಟ್ಗಳಿಗೆ ಪಾಠ ಮಾಡಿ. BA ಪ್ರೊಫೆಸರ್ ಐಸೆ 5ನೇ ಕ್ಲಾಸ್ ಸಾಕು ಪಾಠ ಮಾಡಕ್ಕೆ ಚಿಕ್ಕ ಮಗುಗೆ. ನಿಮ್ಗೆ ದೊಡ್ಡವರು ಇರ್ತಾರೆ, ಬನ್ನಿ. ಆ ಎಬಿಲಿಟಿ ನಿಮ್ಗೆಲ್ಲರಿಗೂ ಇದೆ. ಇವರ್ ಆಲ್ ಹ್ಯಾವಿಂಗ್ ದಟ್ ಎಬಿಲಿಟಿ ಟು ಟೀಚಿಂಗ್ ಇಟ್ ಈಸ್ ಸ್ಟೂಡೆಂಟ್ಸ್. ಇಲ್ಲಿ ಬಂದು ಸೆಮಿನಾರ್ ಮಾಡ್ತೀರಾ ನೀವು? ಸೆಮಿನಾರ್ ಮಾಡ್ತೀರಲ್ವಾ ನಿಮಗೆ? ಹಾಂ ಸರ್. ಎಲ್ಲರೂ ಸೆಮಿನಾರ್ ಮಾಡ್ತೀರಾ, ಪಾಠ ಎಷ್ಟು ಚೆನ್ನಾಗಿ ಹೇಳ್ತೀರಾ ಗೊತ್ತಾ? ಟೀಚರ್ ಮಾಡೋಕ್ಕಿಂತ ಚೆನ್ನಾಗಿ ಹೇಳ್ತೀರಾ. ಯಾವುದಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮ್ಯಾಗಝಿನ್ಗೆ ಸ್ಟಿಕ್ ಆನ್ ಆಗಬೇಕು. ಆಯ್ತಾ? ಒಂದು ನ್ಯೂಸ್ ಪೇಪರ್ಗೆ ಸ್ಟಿಕ್ ಆನ್ ಆಗಬೇಕು. ಅದಕ್ಕಿಂತ ಮುಂಚೆ SDA, FDA ಪ್ರಶ್ನೆ ಪತ್ರಿಕೆಗಳು ಅಂದರೆ ಒಂದು ಬುಕ್ ಬರುತ್ತೆ. ಆ ಪ್ರಶ್ನೆ ಪತ್ರಿಕೆಗಳನ್ನು ಫಸ್ಟ್ ಓದಿ. ಸೊ ದೋಸ್ ಫಾರ್ ಇಂಗ್ಲಿಷ್ ಮೀಡಿಯಂ, ಸೊ ಯು ಕ್ಯಾನ್ ಗೋ ಥ್ರೂ ಕಾಂಪಿಟೇಷನ್ ವಿಷನ್. ಕಾಂಪಿಟೇಷನ್ ವಿಷನ್ ಅಂತ ಒಂದು ಬುಕ್ ಇದೆ, ಅದನ್ನು ಓದಕ್ಕೆ ಶುರು ಮಾಡಿ. ಕನ್ನಡ ಮಾಧ್ಯಮದವರಿಗೆ ಬೇಕಾದಷ್ಟು ಮೆಟೀರಿಯಲ್ಸ್ಗಳಿದೆ. ಇಟ್ ಮೇ ಬಿ ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ವಿಜೇತ, ಆಯ್ತಾ? ಯಾವುದಾದ್ರೂ ಇದೆ, ತಗೊಂಡು ಓದಕ್ಕೆ ಶುರು ಮಾಡಿ. ಮತ್ತೆ ಎಕ್ಸಾಮಿನೇಷನ್ ಅಂತ ಒಂದು ನ್ಯೂಸ್ ಪೇಪರ್ ಯಾವ್ದಾದ್ರು ಒಂದು ಸ್ಟಿಕ್ ಆನ್ ಆಗ್ತದೆ. ಸೊ ಐದರ್ ಗೋ ಫಾರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ಯು ಮೇ ಗೋ ಫಾರ್ ಡೆಕ್ಕನ್ ಹೆರಾಲ್ಡ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಪ್ರಜಾವಾಣಿ ಓದ್ಬೋದು, ವಿಶ್ವವಾಣಿ ಓದ್ಬೋದು. ಆಯ್ತಾ? ಪ್ರತಿನಿತ್ಯದ ಘಟನೆಗಳನ್ನ ಬರ್ಕೊಳ್ಳುವಂಥದ್ದು. ಇದು ಯಾವಾಗ? ಇದು ಈಗಲ್ಲ, ಈ ಕೂತ್ಬಿಟ್ಟಿರ ಮೇಲೆ ಹೋಗಿ ಈಗ ಎಕ್ಸಾಮಿನೇಷನ್ ಕರೆಕ್ಟಾಗಿ ಓದಿ, ಡಿಗ್ರಿ B.Net ಕಂಪ್ಲೀಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ತಿಂಗಳಿಗೆ ಯಾವ್ದು ಒಂದು ಹಾಕಿಸ್ಕೊಳ್ಳಿ, ಒಂದು 30 ರೂಪಾಯಿ
30-40 ಇರ್ಬೋದು, ತಗೊಂಡಿಟ್ಕೊಡಿ. ಅಲ್ಲಿ ಮೊದಲನೇ ಪೇಜಲ್ಲಿ ಎಲ್ಲೆಲ್ಲಿ ಕಾಲ್ ಫಾರ್ಗಳಾಗೈತೆ ಅಂತ ಕೊಡ್ತಾರೆ. ಸೊ ಎಷ್ಟೆಷ್ಟು ಪೋಸ್ಟ್ಗಳು ಕಾಲ್ ಆಗೈತೆ ಅಂತೆಲ್ಲ ಕೊಡ್ತಾರೆ. ನೋಡ್ತಾ ಇರಿ ಯಾವ್ಯಾವ ಹೊಸ ಪೋಸ್ಟ್ಗಳು ಕಾಲ್ ಆಗಿದೆ. KPSC ವೆಬ್ಸೈಟ್ ನಾನು ಆಯ್ತಾ, IAS ನೀವು UPSC ವೆಬ್ಸೈಟ್ಗಳನ್ನ ನೋಡಿ. ಕಾಲ್ ಆಗ್ತದೆ ಆಯ್ತಾ. ಕಾಲ್ ಆದಾಗ ನೀವು ಕ್ವಾಲಿಫೈ ಆಗಿದ್ದೀರಿ, SLC, PUC, ಡಿಗ್ರಿ. ಈಗ ಯಾವ ರೀತಿ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಹ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು, ಸರಿನಾ? ಸೊ ಈ ಥರ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡ್ಕೊಂಡಾಗ ಬಂತು ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಓದಕ್ಕೆ ಪ್ರಾರಂಭ ಮಾಡಿ ಎಕ್ಸಾಮಿನೇಷನ್ ಅಟೆಂಡ್ ಆಗಿ ಫೇಲ್ ಆಗಲಿ ಬಿಡಿ, ಏನು ಸಮಾಚಾರ, ಏನು ಬೆಟ್ಟ ಬಿದ್ದು ಬಿಡುತ್ತಾ, ತಲೆ ತೆಗೆದು ಬಿಡ್ತಾರಾ? ಹೋಗಿ ಒಂದ್ಸಲ ಕುತ್ಕೊಂಡು ಎಕ್ಸಾಮಿನೇಷನ್ ಬರೀರಿ, ಚೆಕ್ ಮಾಡ್ಕೊಳ್ಳಿ ನಿಮ್ಮ ಎಬಿಲಿಟಿನ. ಯಾರು ಗೊತ್ತು ಅದೇ ಎಕ್ಸಾಂಪಲ್ ಸೆಲೆಕ್ಟ್ ಆಗ್ಬೋದು. ನೀವು ಒಂದು ಕರೆಸ್ಪಾಂಡೆನ್ಸ್ ಎಲ್ಲ ಇನ್ಫಾರ್ಮ್ ಮಾಡ್ಕೊಳ್ಳಿ. ಕರೆಸ್ಪಾಂಡೆನ್ಸ್ಗೂ ರೆಗ್ಯುಲರ್ ವಿದ್ಯಾಭ್ಯಾಸಕ್ಕೂ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಇಲ್ಲ, ಎಲ್ಲವೂ ಒಂದೇ. ಕೋರ್ಟೆ ಅದನ್ನ ಮಾನ್ಯತೆ ಮಾಡಿದೆ. ಆ ರೀತಿಯಿಂದ ರೆಗ್ಯುಲರ್ ತುಂಬ ಇಂಪಾರ್ಟೆಂಟು, ಕರೆಸ್ಪಾಂಡೆನ್ಸ್ ಅಂದ್ರೆ ಏನಿಲ್ಲ. ಈ ಥರ ನೆಗೆಟಿವ್ ಥಾಟ್ಸ್ಗಳು ಬೇಡ, ಆಯ್ತಾ? ಸೊ ಈ ರೀತಿ ನೀವೇನು ಮಾಡಬೇಕು, ಪ್ರತಿ ತಿಂಗಳು ಒಂದು ಸ್ಪರ್ಧಾ ವಿಜಯನ ಓದಬೇಕು. ಅದರ ಜೊತೆಗೆ ನೀವು ಎಕ್ಸಾಮಿನೇಷನ್ ಕಟ್ಟಿದಾಗ 5ನೇ ತರಗತಿಯಿಂದ SLC ತನಕ ಸಮಾಜ ವಿಜ್ಞಾನ ಮತ್ತು ಗಣಿತ. ಸೊ ಈ ಬುಕ್ಗಳನ್ನು ನಿಮ್ಮ ತಮ್ಮಂದಿರು ಯಾರ ಥರ ಕಲೆಕ್ಟ್ ಮಾಡ್ಕೊಂಡು ಅದನ್ನು ತುಂಬ ಡೀಪಾಗಿ ಓದ್ತಾ ಬನ್ನಿ. ಹೆಂಗೆ ಓದಬೇಕು ಸರ್, ಅಂತ ಹೇಳಿದ್ರೆ ಕ್ವಶನ್ ಯಾವ ಥರ ಆನ್ಸರ್ ಮಾಡಬೇಕು ಹಂಗೆ ಓದಬೇಕು. ಅದು ಹೆಂಗೆ ಓದಬೇಕು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಒಂದ್ಸರಿ SDA ಕ್ವಶನ್ ಪೇಪರ್ ಓದಬೇಕು. ಸೊ ಯಾವ ರೀತಿ ಕ್ವಶನ್ಗಳು ಬರುತ್ತೆ, ಈ ಥರ ಬರುತ್ತೆ. ನಾನು ಯಾವ ರೀತಿ ಓದಬೇಕು, ಅಲ್ಲೇ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಸೊ ಈ ರೀತಿ ಓದ್ಕೊಂಡು ಹೋದ್ರೆ ಡೆಫಿನೆಟ್ ಆಗಿ ಜಯಶೀಲರಾಗ್ತೀರಾ. ಸಪೋಸ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್ ರಿಲೇಟೆಡ್ ಟು ಯುವರ್ ಎಕ್ಸಾಮಿನೇಷನ್, ರಿಲೇಟೆಡ್ ಟು ಯುವರ್ ಫ್ಯೂಚರ್ ಸ್ಕಿಲ್ ಡೆವಲಪ್ಮೆಂಟ್, ರಿಲೇಟೆಡ್ ಟು ಅವೈಲೇಬಲ್ ಆಪರ್ಚುನಿಟೀಸ್, ಯು ಕ್ಯಾನ್ ಆಸ್ಕ್ ಕ್ವಶನ್. ಆಸ್ ಪರ್ ಮೈ ನಾಲೆಡ್ಜ್ ಐ ಆನ್ಸರ್ ಫಾರ್ ದೋಸ್ ಕ್ವಶನ್ಸ್. ಪ್ರಿನ್ಸಿಪಲ್ ಬಂದ್ಬಿಟ್ಟು ಸುಮ್ಮನಿದ್ಬಿಟ್ಟಿರ ಆಮೇಲೆ. ಸರ್, ನೀವು ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಹೇಳಿದ್ರಿ, ಬಿಸ್ನೆಸ್ ಬಗ್ಗೆನೂ ಹೇಳಿದ್ರಿ, ಪ್ರೊಫೆಷ್ನಲ್ ಕೋರ್ಸಸ್ ಬಗ್ಗೆ ಜಾಸ್ತಿ ಹೇಳಲಿಲ್ಲ. ಪ್ರೊಫೆಷನಲ್ ಕೋರ್ಸಸ್ ಅಂದರೆ CA, CMA, CS. ಎಲ್ಲೆಲ್ಲೂ ಇವೆಲ್ಲ ಮಾಡ್ಬೋದು ಅಂತ ಅಲ್ವಾ? ನೋಡಿ, ಪ್ರೊಫೆಷನ್ ಕೋರ್ಸ್ಗಳು ಫ್ಯಾಷನಲ್ಲಿ ಬರ್ತವೆ, ಆಯ್ತಾ? ಪ್ರೊಫೆಷನ್ಸ್ ಕೋರ್ಸ್ಗಳು ಫ್ಯಾಷನಲ್ಲಿ ಬರ್ತಕ್ಕಂಥದ್ದು, ತುಂಬ ಕನಸಿನಿಂದ ಅದನ್ನು ಅಚೀವ್ ಮಾಡ್ಕೊಳ್ತಕ್ಕಂಥದ್ದು, ಕನಸಿರೋರಿಗೆ ಕೈ ಮುಡ್ತಕ್ಕಂಥದ್ದು. ಲಾಯರ್ ಆಗಬೇಕು, ಲೆಕ್ಚರರ್ ಆಗಬೇಕು, ಪ್ರೊಫೆಸರ್ ಆಗಬೇಕು, ನಮ್ಮ ಕಡೆ ಟೀಚರ್ ಆಗಬೇಕು, CA ಮಾಡಬೇಕು, CS ಮಾಡಬೇಕು. ಈಗ CA, CS ಇಂಥದ್ದೆಲ್ಲ ನೀವು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ತುಂಬ ಡೆಡಿಕೇಶನ್. ಸೊ ಹೌ ಮೆನಿ ಆಫ್ ಯು ವಾಂಟ್ ಟು ಬಿ ಎ CA? ಎಷ್ಟು ಜನ CA ಮಾಡಬೇಕು ಅಂತಿದ್ದೀರಾ? 2, 3, 5 ಕೇಳ್ಕೊಳ್ಳಿ, 8. ಹಾಂ, ಇಲ್ಲಿ ನಾನು ಈಗ CA ಮಾಡೋರಿಗೆ ನೆಗೆಟಿವ್ ಹೇಳಿ ಪಾಸಿಟಿವ್ ಹೇಳ್ತೀನಿ. ನೀವು ನೆಗೆಟಿವ್ ಪಾಸಿಟಿವ್ ಎರಡು ಡೈಜೆಸ್ಟ್ ಮಾಡ್ಬೇಕು. ಚಾರ್ಟೆಡ್ ಅಕೌಂಟೆಂಟ್. So those who want to be a chartered accountants, please listen to me. ಈಗ ಚಾರ್ಟೆಡ್ ಅಕೌಂಟೆಂಟ್ ಮಾಡೋದು ನೀವು PUC ನಂತರನೇ ಹೋಗ್ಬೋದಾಗಿತ್ತು. ಸೊ PUC ಆಗ್ತಾ ಇದ್ದಂಗೆ ನೀವು CA ಮಾಡ್ಕೋಬೋದಾಗಿತ್ತು. ಬೇಸಿಕ್ಸ್ ಅಂತ ಇರುತ್ತೆ, ಇಂಟರ್ಮೀಡಿಯೇಟ್ಸ್ ಅಂತ ಇರುತ್ತೆ, ಅದಾದ್ಮೇಲೆ ನೀವು CA ಮಾಡ್ಕೋಬಹುದು. ಈಗ ನೀವು BCom ಮಾಡಿರೋದ್ರಿಂದ ಆ ಬೇಸಿಕ್ ಅನ್ನು ಎಲಿಮಿನೇಟ್ ಮಾಡಿಬಿಟ್ಟು ಇಂಟರ್ಮೀಡಿಯೇಟ್ ಮತ್ತೆ ಫೈನಲ್, ಸೊ ಇದೆರಡನ್ನೇ ಕಂಪ್ಲೀಟ್ ಮಾಡಬೇಕು, ಆಯ್ತಾ? ಹೋಗೋಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು, CA ಹೋಗ್ಬೇಕು ಅಂತ ಆಸೆ ಪಡೋರು ಈಗ ಇಲ್ಲಿ ನೀವೇನು ಲೆಕ್ಕಗಳನ್ನು ಮಾಡ್ತೀರಾ ಮತ್ತೆ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ವಾಟ್ ವಿ ಆರ್ ಕಂಡಕ್ಟಿಂಗ್ ಇಟ್ಸ್ ಟೋಟಲಿ ಡಿಫರೆಂಟ್. ಸೊ ದೋಸ್ ಇಟ್ ಇಸ್ ಮ್ಯಾಚ್ ಟು ದಿ CA. ಸೊ CA ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು ಅಂತಂದ್ರೆ ಎಲ್ಲವೂ ಸಹ ಫೇಲ್ ಆಗಿದೆ. ಸೊ ಮತ್ತೆ ತಿರ್ಗಿ ಹೊಸದಾಗಿ ಬರ್ತದೆ. ಇಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು ಅಂತಂದ್ರೆ ಏನು ಮಾಡ್ತೀರಾ, ಕ್ಯಾರಿ ಓದ್ತಾರೆ. ಸೊ ಮೋರ್ ಓವರ್ ಟು ದಟ್, ಇಲ್ಲಿ ನೀವು ತುಂಬ ಚೆನ್ನಾಗಿ ಸ್ವಲ್ಪ ನಾನು ಯಾವುದೋ ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ CA IBC ಕರೆಯೋದು ಸರ್ವೇ ಸಾಮಾನ್ಯ, ಆಯ್ತಾ? ಅದಕ್ಕೆ ಡೆಡಿಕೇಶನ್ ತುಂಬ ಬೇಕಾಗುತ್ತೆ. ಸೊ ದೋಸ್ ಹೂ ವಿಶ್ ಟು ಜಾಯ್ನ್, ನೀವು ಜಾಯ್ನ್ ಆಗ್ತಾ ಇದ್ದಂಗೆ
CA ನೀವು ಆನ್ಲೈನಲ್ಲೇ ಜಾಯ್ನ್ ಆಗ್ಬೋದು. ವೆಬ್ಸೈಟ್ ಇದೆ ICA ಅಂತ, ಆ ವೆಬ್ಸೈಟ್ ಹೋಗ್ಬಿಟ್ಟು ಆನ್ಲೈನಲ್ಲೇ ಜಾಯ್ನ್ ಆಗ್ಬೋದು. ನಿಮಗೆ ಫೀಸ್ ಕಟ್ಸು ಅಂತ ಹೇಳಿದ್ರೆ ಮನೆಗೆ ಬುಕ್ಸ್ಗಳು ಬರುತ್ತೆ. ಇಲ್ಲ ನಾನು ಡೈರೆಕ್ಟಾಗಿ ಜಾಯ್ನ್ ಆಗ್ತೀನಿ ಅಂತಂದರೆ ಬೋಗಾದಿಲಿ, ಮೈಸೂರಿನ ಬೋಗಾದಿ ಆಫೀಸ್ ಇದೆ, ಆ ಆಫೀಸಲ್ಲಿ ಹೋಗ್ಬಿಟ್ಟು ನೀವು ದುಡ್ಡು ಕಟ್ಕೊಂಡು ಜಾಯ್ನ್ ಆಗ್ಬೋದು. ಬುಕ್ಸು ಸಹ ಅಲ್ಲೇ ಕೊಡ್ತಾರೆ. ಡೆಡಿಕೇಶನ್ ತುಂಬ ಇರಬೇಕು. ಒಳ್ಳೆ ಟ್ಯುಟೋರಿಯಲ್ಸ್ಗಳು ಮೈಸೂರಲ್ಲಿ ಇತ್ತೀಚೆಗೆ ಕೆಲವಿದೆ, ಆದರೆ ಚೆನ್ನೈಯಲ್ಲಿ ಟ್ಯುಟೋರಿಯಲ್ಸ್ಗಳು ನೋಡಿ ಒಂದೇ ಕ್ಲಾಸ್ ರೂಮಲ್ಲಿ 1,500 ಜನ ಕೂತ್ಕೊಳ್ತಾರೆ. ಅದು ಬೆಳಗ್ಗೆ 6 ಗಂಟೆಯಿಂದ ಶುರು ಆಗುತ್ತೆ ಕ್ಲಾಸಸ್. ಅದು ಹಲವು ಇಂಡಿಯನ್ಸ್ ಬಿಟ್ಟು ಸೌತ್ ಇಂಡಿಯನ್. ಹೌದು ಸರ್. ಆಯ್ತಾ, ಒಂದು ಕ್ಲಾಸ್ ರೂಮಲ್ಲಿ ಒಂದೊಂದು ಕ್ಲಾಸು 3 ಗಂಟೆ 4 ಗಂಟೆ ಹೆಂಗಿರ್ತದೆ ಅಂತ ಹೇಳಿದ್ರೆ, ನೀವು 3 ಗಂಟೆ ಕ್ಲಾಸಲ್ಲಿ ಅವ್ರ ಹತ್ರ ನೀವು ಎಲ್ಲೂ ಪರ್ಮಿಷನ್ ಕೇಳಂಗಿಲ್ಲ. ನಾನು ವಾಶ್ರೂಮ್ ಹೋಗ್ತೀನಿ ಅಂತಲೂ ಇಲ್ಲ, ಹೊಟ್ಟೆ ಸಿಗ್ತೈತೆ ಅಂತಲೂ ಏನಿಲ್ಲ. 1,500 ಜನ ಲಾಟು. ಸೊ ದೊಡ್ಡದಾಗಿ ಪ್ರೊಜೆಕ್ಟರ್ ಹಾಕ್ಬಿಟ್ಟು ಸರ್ ಕ್ಲಾಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಕೇಳ್ತಾ ಕೂತ್ಕೊಂಡಿರ್ಬೇಕು. ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸಸ್ಗಳು ನಡೀತಿದೆ 6 ರಿಂದ 9 ಗಂಟೆ ಕ್ಲಾಸಸ್ಗಳು. ಸೊ ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ಸ್ಗಳಿದೆ, ಬೇಕಾದಷ್ಟು ಪ್ರೊಫೆಸರ್ ಇದ್ದಾರೆ. ನೀವು ಚೆನ್ನೈಯಲ್ಲಿ ಕೋಚಿಂಗ್ ತಗೊಂಡು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಇಟ್ ಇಸ್ ನಾಟ್ ಅಡ್ವರ್ಟೈಸ್ಮೆಂಟ್. ಆಯ್ತಾ, ನೀವು ಆ ಥರ ಮಾಡಬಹುದು. ಇದು CAಗೆ ಸಂಬಂಧಪಟ್ಟಿದ್ದು. ಆಯ್ತಾ, ಇನ್ನು CSಗೆ ಸಂಬಂಧಪಟ್ಟಂಗೆ ನಿಮಗೆ ಕಂಪನಿ ಸೆಕ್ರೆಟರಿ ಅಂತ ಹೇಳ್ಬಿಟ್ಟಿದೆ. ನಮ್ಮ ಮೈಸೂರಿನ KRS ರೋಡಲ್ಲಿ ಆಫೀಸ್ ಇದೆ, ಕಂಪನಿ ಸೆಕ್ರೆಟರಿಯೇಟ್ ಅಂತ. ನೀವು ಮೈಸೂರಿನ KRS ರೋಡಲ್ಲಿ ನೀವು ಅಲ್ಲಿ ಹೋಗಿದ್ರೆ ಜಾಯ್ನ್ ಆಗ್ಬೋದು. ಅವರೇ ಕ್ಲಾಸಸ್ ಸಹ ಕಂಡಕ್ಟ್ ಮಾಡ್ತಾರೆ. ಅಲ್ಲೂ ಅಷ್ಟೇ ನಿಮಗೆ ಬೇಸಿಕ್ಸು ಮತ್ತು ಫೈನಲ್, ಇಂಟರ್ಮೀಡಿಯೇಟ್, ಫೈನಲ್ ಅಂತ ಇರುತ್ತೆ. ಅಲ್ಲೂ ಸಹ ನೀವು ಸೇರಿಕೊಂಡು ಅವರೇ ಕೋಚಿಂಗ್ ಕ್ಲಾಸಸ್ಗಳು ಕೊಡ್ತಾರೆ. ಅವ್ರು ಕ್ಲಾಸ್ ಬೇಕು ಅಂದರೆ ನೀವು ತಗೊಳ್ಬೋದು, ಇಲ್ಲ ಅಂದರೆ ನೀವೇ ಓದ್ಕೊಳ್ಬೋದು. ಬುಕ್ ಮೆಟೀರಿಯಲ್ಸ್ ಎಲ್ಲ ನಿಮಗೆ ಬರುತ್ತೆ. ನೀವು CS ಪಾಸ್ ಮಾಡ್ಬೋದು. ಸರ್, ಆನ್ಲೈನ್ ಜಾಬ್ ಎಜುಕೇಷನ್ ಮಾಡ್ತಾ ಆನ್ಲೈನ್ ಜಾಬ್ ಮಾಡೋದು ಬೆಟರ್ ಇರುತ್ತೆ, ಮತ್ತು ಆನ್ಲೈನ್ ಜಾಬ್ಸು ಸೆಕ್ಯೂರ್ ಇರುತ್ತಲ್ಲ ಎಲ್ಲ. ಆನ್ಲೈನ್ ಜಾಬ್ ಅಂದರೆ ಯಾವ ಥರ ಅಂತ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ? ಸುಮ್ಮನೆ ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಡಾಟಾ ಎಂಟ್ರಿ ಮೇಲ್ಮಟ್ಟದಲ್ಲಿ ಇರುತ್ತಲ್ಲ ಆನ್ಲೈನ್ ಜಾಬ್ಸ್, ಅದು ಮಾಡಿದ್ರೆ ಬೆಟರ್ ಇರುತ್ತಾ ಅಥವಾ ಸೆಕ್ಯೂರ್ ಇರುತ್ತಾ? ಕೂತ್ಕೊಳ್ಳಿ ನೋಡಿ. ಇವಾಗ ಎಜುಕೇಶನ್ ಮಾಡ್ತಾ ನಾವು ಕೆಲಸ ಮಾಡ್ಬೋದಾ ಸರ್? ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ. ಈಗ ಡೇಟಾ ಎಂಟ್ರಿ ಅನ್ನೋದು ಇದೊಂದು ಟ್ರೆಂಡ್. ಸೊ ಡೇಟಾ ಎಂಟ್ರಿ ಅನ್ನೋದು ನಿಮ್ಗೆ ತಂದು ಕೊಟ್ಬಿಡ್ತಾರೆ. ಎಲ್ಲ ಡೇಟಾ ಫಿಲ್ ಮಾಡ್ಕೊಡಿ, ನಮಗೆ ನಿಮಗೆ ಆನ್ ದ ಬೇಸಿಸ್ ಆಫ್ ಪೇಜಸ್ ದುಡ್ಡು ಕೊಡ್ತೀವಿ, ತಿಂಗಳಿಗೆ ಇಷ್ಟು ಕೊಡ್ತೀವಿ, ವರ್ಕಿಗೆ ಇಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಡೂ ಇದು, ನೋ ಪ್ರಾಬ್ಲಮ್. ಎಗೇನ್, ಸೊ ವಾಟ್ಸ್ ದ ಡಿಮೆರಿಟ್? ಸೊ ಡಿಮೆರಿಟ್ ಅಂದರೆ ಡೇಟಾ ಎಂಟ್ರಿ ಅಂತ ಇಟ್ ಈಸ್ ಮಚ್ ಟೈಮ್ ಕನ್ಸ್ಯೂಮಿಂಗ್. ಅದಕ್ಕೆ ಅಂತ ನೀವು ತುಂಬ ಟೈಮ್ ಕೊಡಬೇಕಾಗುತ್ತೆ, ಮಾಡ್ಕೊಂಡು ಹೋಗಬೇಕು. ಒಂದು ಸಫಿಷಿಯಂಟ್ ಅಮೌಂಟ್ ಸಿಗುತ್ತೆ, ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಮಾಡ್ಕೊಳಂಗಿಲ್ಲ ನೀವು. ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೇ ಡೇಟಾ ಎಂಟ್ರಿ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಅವ್ರು ಏನು ಹೇಳ್ತಾರೆ ಅಂದರೆ, ಫಸ್ಟ್ ನೀವು ಡೇಟಾ ಎಂಟ್ರಿನ ವರ್ಕ್ ಕೊಡಬೇಕು ಅಂದರೆ ನಮಗೆ 4,000 ರೂಪಾಯಿ ಕೊಡಬೇಕು, 3,000 ರೂಪಾಯಿ ಕೊಡಬೇಕು. 3,000 ರೂಪಾಯಿ ಕೊಟ್ಟಾದ್ಮೇಲೆ ಆಮೇಲೆ ನಾವು ಅವನಿಗೆ ಕೆಲಸ ಕೊಡ್ತೀವಿ. ಸೊ ಈ ರೀತಿ ಎಲ್ಲ ಹೇಳ್ತಾರೆ. ಇಂಥದಕ್ಕೆ ಹೋಗಬೇಡಿ. ಕೆಲಸ ಬೇಕು ಅಂತಿರೋರು ಯಾರು ಸಹ ನಿಮ್ಮ ಹತ್ರ ದುಡ್ಡು ಕೇಳಲ್ಲ. ಸೊ ಆ ರೀತಿ ಆಯಿತು ಅಂತಾರೆ, ಅಲ್ಲೇ ಡ್ರಾಪ್ ಮಾಡಿದ್ರು ನಾವು ವಿಚಾರಗಳನ್ನು. ಸೊ ಅಲ್ಲೇ ಡ್ರಾಪ್ ಮಾಡ್ಬಿಟ್ಟು ಬೇಡ ಬಿಡಿ ಸರ್ ಅಂತೇಳಿ. ಸೊ ಬೇಕಾದಷ್ಟು ಆರ್ಗನೈಸೇಷನ್ಗಳು ಅಲ್ಲಿ ಕೆಲಸಗಾರಿಲ್ಲ ಅಂತ ನೋಡಿ. ಇದೊಂದು ಸೆನಾರಿಯೋ. ಒಂದ್ ಕಡೆ ವಿದ್ಯಾರ್ಥಿಗಳು ಮತ್ತೆ ನಿರುದ್ಯೋಗಿಗಳು ಕೆಲಸ ಇಲ್ಲ ಅಂತ ಅಲಿತಾ ಇದ್ದಾರೆ, ಇನ್ನೊಂದ್ ಕಡೆ ಕೆಲಸಗಾರಿಲ್ಲ ಅಂತ ಬೇಕಾದಷ್ಟು ಆರ್ಗನೈಸೇಷನ್ ಮುಗಿಸ್ತಾ ಇದೆ. ಹೌದಾ? ಏನಕ್ಕೆ ಆರ್ಗನೈಸೇಷನ್ ಕೆಲಸಗಾರಿಲ್ಲ ಮುಚ್ಚು, ಇಲ್ಲಿ ಸರ್ ನನ್ಗೆ ಕೆಲಸ ಸಿಕ್ಕಿಲ್ಲ. ನೋಡಿ ಏನಿದ್ರ ಬಗ್ಗೆ ಇರೋ ಗ್ಯಾಪು. ಸ್ಕಿಲ್ಸ್ ಅಂತ ಹೇಳಿದ್ರೆ ಏನು, ಅವರಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಮಾಡೋರಿಲ್ಲ, ಅದಕ್ಕೆ ಭಾಗವಹಿಸ್ತಾ ಇದ್ದಾರೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಯಾರು ನೋಡಲ್ಲ. ಸರ್ ಐ ಹ್ಯಾವ್ ಟೇಕನ್ 98, 97, ಬ್ರಷ್ ಇಟ್ ಔಟ್ ಯುವರ್ ಆಲ್ ಮಾರ್ಕ್ಸ್ ಕಾರ್ಡ್, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಆಯ್ತಾ, ಇನ್ ವಿಚ್ ಯು ಆರ್ ಫೆಮಿಲಿಯರ್ ಅಂತ. ಮತ್ತೆ ಆದಷ್ಟು ಕಮ್ಯುನಿಕೇಶನ್ ಸ್ಕಿಲ್ಸ್ಗಳನ್ನ ಇಂಪ್ರೂವ್ ಮಾಡ್ಕೋಬೇಕು. ಸೊ ಅದು ನೋಡಿ, ಭಾಷೆ ನಿಮ್ಮ ಮನೆ ಪಕ್ಕ ಇದ್ರೆ, ನಿಮ್ಮ ಮನೆ ಪಕ್ಕ ತೆಲುಗು ಇದ್ರೆ ತೆಲುಗು ಮಾತಾಡೋದು ಕಲಿತೀರಾ ನೀವು, ಆಯ್ತಾ? ಸೊ ನಿಮ್ಮ ಮನೆ ಪಕ್ಕ ಮುಸ್ಲಿಮ್ಸ್ ಇದ್ರೆ ಉರ್ದು ಕಲ್ತ್ಕೋತೀರಾ, ಹೌದಲ್ವಾ? ಭಾಷೆ ಯಾವಾಗ ಬರೋದು? ಮಾತಾಡಿ ಬರಬೇಕು, ಬಾಯಿ ಬಿಟ್ಟು ಮಾತಾಡಬೇಕು. ನೀವು ಮಾತಾಡಕ್ಕೆ ನಾಚಿಕೆ. ಯಾರು ಇಂಗ್ಲಿಷ್ ಮಾತಾಡ್ಬೇಕು, ಏನ ಇಂಗ್ಲಿಷ್ ಈ ನಾಚಿಕೆ ಬಿಟ್ಟು ಈಚೆ ಬನ್ನಿ. ನಗೋರು ಯಾವತ್ತು ನಿಮ್ ಜೊತೆ ಇರಲ್ಲ. ಕಲ್ತಿ ಮಾತಾಡಿ. ಯಾವತ್ತೋ ಒಂದು ಸ್ಟೇಜಲ್ಲಿ ಒಳ್ಳೆ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಅವಾಗ ಬೇರೆ ಇಟ್ಕೊಳ್ತಾರೆ, ನಿಮಗೆ ಫೋನ್ ಮಾಡ್ತಾರೆ, ಇಲ್ಲ ನನಗೊಂದು ಸ್ವಲ್ಪ ಹೇಳ್ಕೊಡೆ ಅಂತ. ಆಯ್ತಾ? ಆ ಕಾಲ ನಾನು ಹೇಳಿಲ್ವಾ, ಫಸ್ಟು ಅವಮಾನ, ಎರಡನೇದು ಅನುಮಾನ, ಮೂರನೇದು ಸನ್ಮಾನ. ಅದು ಬರಗಂಟ ವೇಟ್ ಮಾಡಿ. ಅದ್ರಲ್ಲಿ ನೀವು ಬೇಕಾದಷ್ಟು ನೋಡಿ. ನೀವೆಲ್ಲ BCom ಇದ್ದೀರಲ್ವಾ, ID ರಿಟರ್ನ್ ಫೈಲ್ ಮಾಡೋದು ಕಲ್ತ್ಕೊಡಿ. ಇನ್ಕಮ್ ಟ್ಯಾಕ್ಸ್ ಮೊದಲನೇದೇ ಮಾಡ್ತೀರಾ, ಎಲ್ಲಿ ನಿಮ್ಮ ಸೆಕೆಂಡ್ ಸೆಮ್ಮಲ್ಲೇ ಓದ್ಬಿಡ್ತೀರಾ, ಥರ್ಡ್ ಸೆಮ್ಮಲ್ಲಿ ಓದ್ತೀರಾ. ID ರಿಟರ್ನ್ 1. ಸೊ ಬೇಕಾದಷ್ಟು ಮಾಡೋದೇ ಇಲ್ಲ, ಅಲ್ಲಿ ಅಲಿತಾ ಕೂತ್ಕೊಂಡು ಫೈಲ್ ಇಟ್ಕೊಂಡು ಯಾರು ಮಾಡ್ಕೊಡ್ರಪ್ಪ ಅಂತ ಕಲೀರಿ.
ವೆಬ್ಸೈಟ್ ಇದೆ, ಓಪನ್ ಮಾಡ್ಕೊಳ್ಳಿ. ಯಾರಾದ್ರೂ ಈ ಚಾರ್ಟೆಡ್ ಅಕೌಂಟೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಸೇರ್ಕೊಳ್ಳಿ. ಸರ್ ಒಂದು 6 ತಿಂಗಳು ಕೆಲಸ ಕಲಿಸ್ಕೊಡಿ ಸರ್ ಅನ್ಕೊಂಡು ಡೆಫಿನೆಟ್ ಆಗಿ ಕೆಲಸ ಕಲಿಸ್ಕೊಡ್ತಾರೆ. ಏನಕ್ಕೆ ಅಂದ್ರೆ ಅವ್ರು ಸುತ್ತ ಕೆಲಸ ಆಗ್ಬೇಕಲ್ಲ, ಯಾರೋ ಬರ್ತಾವ್ರೆ ಬನ್ನಿ ಅನ್ಕೊಂಡು ತಿಂಗಳಿಗೆ ಅವ್ರು ಏನು ಕೊಡೋದು ಬೇಡ, ಕೆಲಸ ಕಲ್ತ್ಕೊಳ್ಳಿ ಸಾಕು. ಆಮೇಲಿಂದ ನೀವು ಯು ಆರ್ ಲ್ಯಾಕ್ಸ್ ಟುಗೆದರ್. ಆಯ್ತು, ಅಟ್ಲೀಸ್ಟ್ ಏನಿಲ್ಲ ಅಂತ ನೀವು ಮನೇಲೆ ಕೂತ್ಕೊಂಡು ಆರಾಮಾಗಿ 2 ಸೀರಿಯಲ್ ನೋಡ್ಕೊಂಡು 2 ಫೈಲ್ ಮಾಡ್ಕೋಬೋದು. ಸಂಜೆ ಪುರಂದರ ದಾಸ ಒಂದು ನೋಡ್ಕೊಳ್ಳೋದು, 1 ಫೈಲ್ ಮಾಡೋದು, ಆಮೇಲೆ ಲಾಸ್ಟಲ್ಲಿ ಒಂದು ರಾಮಾಚಾರ್ಯ ಒಂದು ನೋಡ್ಕೊಳ್ಳೋದು, 2 ಫೈಲ್ ಸಾಕು. 500 ರೂಪಾಯಿ ಸಿಗುತ್ತೆ, ತಿಂಗಳಿಗೆ 15,000 ರೂಪಾಯಿ ಸಿಗುತ್ತೆ. IT ರಿಟರ್ನ್ ಫೈಲ್ ಮಾಡೋದು ಕಲ್ತ್ಕೊಳ್ಳಿ. ಡೇಟಾ ಎಂಟ್ರಿಗಿಂತ ಸೂಪರು. IT ರಿಟರ್ನ್ 10 ನಿಮಿಷಕ್ಕಾಗುತ್ತೆ. 1 ಫೈಲ್ ಓನ್ಲಿ 10 ಮಿನಿಟ್ಸ್ ಅಷ್ಟೇ. ತಂದು ಕೊಡ್ತಾರೆ ಅವರು, ಫಾರ್ಮ್ ನಂಬರ್ 16 ಕೊಡ್ತಾರೆ, ನೋಡೋದು, ಟಕ ಇನ್ಫಾರ್ಮೇಶನ್, ಒಂದು ಪಾಸ್ಬುಕ್ ತಗೊಳ್ಳೋದು, ಚೆಕ್ ಮಾಡೋದು, ನೋಡೋದು, ತಗೊಳ್ಳಿ ಸರ್ ಪ್ರಿಂಟ್, ಕೊಡಿ 750 750 rupees ಒಂದು ಫೈಲ್ ಮಾಡಲಿಕ್ಕೆ. Any other thing else?